ಹಾನಿ ಪ್ರದೇಶಗಳಿಗೆ ಸಿಎಂ ಡಿಸಿಎಂ ಇಬ್ಬರು ಕೂಡ ಭೇಟಿ ಕೊಡೋ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಭರ್ಜರಿ ತಯಾರಿಯನ್ನ ಮಾಡಿದ್ರು. ಮಳೆ ಹಾನಿ ಪರಿಶೀಲನೆಗೆ ಬರುವ ಸಿಎಂಗೆ ರೆಡ್ ಕಾರ್ಪೆಟ್ ಅನ್ನ ಹಾಕಲಾಗಿತ್ತು. ತೀವ್ರ ಟೀಕೆ ಬೆನ್ನಲ್ಲೇ ರೆಡ್ ಕಾರ್ಪೆಟ್ ಅನ್ನ ತೆರವುಗೊಳಿಸಿದ್ದಾರೆ. ಸ್ವಾಗತಕ್ಕೆ ರೆಡ್ ಕಾರ್ಪೆಟ್ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿತ್ತು. ವರದಿಯನ್ನ ಮಾಡಿ ಪ್ರಶ್ನೆಯನ್ನ ಮಾಡಲಾಗಿತ್ತು. ಸಿಎಂ ಡಿಸಿಎಂ ಸ್ವಾಗತಕ್ಕೆ ಹಾಕಿದ್ದ ರೆಡ್ ಕಾರ್ಪೆಟ್ ಅನ್ನ ಇದೀಗ ತೆರವು ಮಾಡಿದ್ದಾರೆ. ಮಳೆ ಹಾನಿ ವೀಕ್ಷಣೆಗೆ ರೆಡ್ ಕಾರ್ಪೆಟ್ ಬೇಕಾ ಅನ್ನೋದು ಪಬ್ಲಿಕ್ ಟಿವಿಯ ಪ್ರಶ್ನೆಯಾಗಿತ್ತು. ನಾಗರಿಕರು ಕೂಡ ಕಿಡಿಕಾರಿದ್ರು. ನಾವಿಲ್ಲಿ ಸಮಸ್ಯೆಯಲ್ಲಿದ್ದೀವಿ, ಇಲ್ಲಿ ನೋಡಿದ್ರೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ, ಇದ್ಯಾವ ನ್ಯಾಯ ಅಂತ. ನೋಡಿ ಅಲ್ಲಿ ದೃಶ್ಯದಲ್ಲಿ ಮೊದಲದಾಗಿ ಪಬ್ಲಿಕ್ ಟಿವಿ ವರದಿ ಮಾಡೋದಕ್ಕೂ ಮೊದಲು ಅಲ್ಲಿ ರೆಡ್ ಕಾರ್ಪೆಟ್ ಅನ್ನ ಹಾಕೋ ಮೂಲಕವಾಗಿ ಸ್ವಾಗತಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ವೇದಿಕೆ ಸಜ್ಜಾಗಿತ್ತು. ಅದಾದ ನಂತರದಲ್ಲಿ ವರದಿ ಮಾಡಿದ ಕೆಲವು ನಿಮಿಷಗಳ ಒಳಗಾಗಿ ಈ ಪಬ್ಲಿಕ್ ಟಿವಿಯ ವರದಿಯ ಇಂಪ್ಯಾಕ್ಟ್ ಅದನ್ನು ತೆರವುಗೊಳಿಸಿದ್ದಾರೆ. ಇದನ್ನ ಮುಖ್ಯಮಂತ್ರಿಗಳೇ ಫೋನ್ ಮಾಡೋ ಮೂಲಕವಾಗಿ ಏನಾದರೂ ಛೀಮಾರಿ ಹಾಕಿ ಅದನ್ನು ತೆಗೆಸಲಾಯ್ತಾ, ಏನಾಗಿದೆ ಅನ್ನೋದು ಒಟ್ಟಿನಲ್ಲಿ ಮುಂದೆ ಗೊತ್ತಾಗುತ್ತೆ. ಒಬ್ಬ ಮುಖ್ಯಮಂತ್ರಿ ಬರಬೇಕಾದ್ರೆ ಗೋಲ್ಡ್ ಕಾರ್ಪೆಟ್ ಹಾಕಬೇಕಾಯ್ತು. ಅವ್ರಿಗೆ ಬುದ್ಧಿ ಇಲ್ಲ. ಅವ್ರಿಗೆ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ಲ. ಮುಖ್ಯಮಂತ್ರಿಗೆ ರೆಡ್ ಕಾರ್ಪೆಟ್ ಹಾಕೋದ್ರಂಗೆ ಗೋಲ್ಡ್ ಕಾರ್ಪೆಟ್ ಹಾಕಬೇಕಾಯ್ತು. ಪಾಪ ಜನ ಊಟ ಇಲ್ದಿರ ಕಳೆದ 4 ದಿನದಿಂದ ಸಾಯ್ತಾ ಇದ್ದಾರೆ. ಕರೆಕ್ಟ್ ಬಂದು ಶಾಕ್ ಹೊಡೆದಿದ್ದಾರೆ. ಅವ್ರ ಮನೆಯಲ್ಲಿ ಶೋಕ. ಯಾವಾಗ ಮಣ್ಣು ಮಾಡಬೇಕು, ಯಾವಾಗ ಊರಿಗೆ ತೊಗೊಂಡೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ರೆಡ್ ಕಾರ್ಪೆಟ್ಗಳು ಇಂಥವೆಲ್ಲ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಸರ್ಕಾರಕ್ಕೆ ನಾಚಿಕೆ ಆಗಬೇಕು ನಿಜಕ್ಕೂ. ಒಬ್ಬ ಮುಖ್ಯಮಂತ್ರಿ ಬರಬೇಕಾದ್ರೆ ಗೋಲ್ಡ್ ಕಾರ್ಪೆಟ್ ಹಾಕಬೇಕಾಯ್ತು. ಅವ್ರಿಗೆ ಬುದ್ಧಿ ಇಲ್ಲ. ಅವ್ರಿಗೆ ಮಹಾಮಳೆಗೆ ಹಾನಿಯಾಗಿರುವಂತಹ ಪ್ರದೇಶಗಳ ವೀಕ್ಷಣೆಗಾಗಿ ಸಿಎಂ ಡಿಸಿಎಂ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಸಾಯಿ ಲೇಔಟ್, HPR ಲೇಔಟ್, ಸಿಲ್ಕ್ ಬೋರ್ಡ್, HSR ಲೇಔಟ್, ಪಣತ್ತೂರು ಬ್ರಿಡ್ಜ್, ಹೆಣ್ಣೂರು ಈ ಎಲ್ಲೆಡೆ ಮಳೆಯಿಂದಾಗಿ ಸಮಸ್ಯೆಗೆ ಒಳಗಾಗಿದ್ರು ಜನ. ಬೆಳ್ಳಂದೂರು ಕೆರೆ ಹತ್ತಿರವೂ ಕೂಡ ಪರಿಶೀಲನೆಯನ್ನ ನಡೆಸಲಿದ್ದಾರೆ ಸಿಎಂ. ಈಗಾಗಲೇ ಮುಖ್ಯಮಂತ್ರಿಗಳ ಬರುವಿಕೆಗಾಗಿ ಎಲ್ಲ ತಯಾರಿಗಳನ್ನು ಮಾಡಲಾಗಿದ್ದು, ಇರೋ ನೀರನ್ನು ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡಲಾಗಿದೆ. ಜೊತೆಗೆ ಮಳೆ ಕೂಡ ಇವತ್ತು ಬಿಡುವನ್ನ ಕೊಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ವರದಿ ಮಾಡೋ ಮೊದಲು ಒಂದು ರೀತಿ, ವರದಿ ಆದ ನಂತರದಲ್ಲಿ ಮತ್ತೊಂದು ರೀತಿ. ಯಾಕೆ ತಲೆಯಲ್ಲಿ ಬುದ್ಧಿ ಇರಲಿಲ್ವಂತ ಈಗ ರೆಡ್ ಕಾರ್ಪೆಟ್ನ ತೆಗೆದು ಹಾಕಿದಾರಲ್ಲ, ಮುಖ್ಯಮಂತ್ರಿಗಳೇ ಎಷ್ಟೊತ್ತಿಗೆ ಬರ್ತಾರಂತೆ ಸ್ಪಾಟ್ ವಿಸಿಟ್ಗೆ? ದಿವ್ಯಾ, ಮುಖ್ಯಮಂತ್ರಿಗಳು 11:30ಗೆ ಬರ್ತೀವಿ ಅಂತೇಳಿ ಅವರ ಒಂದು ಮಾಧ್ಯಮ ಪ್ರಕಟಣೆ ಇತ್ತು. ಆದರೆ 11:30 ಈಗ 1:30 ಆಗ್ತಾ ಇದೆ. 1:30 ಆದರೂ ಕೂಡ ಬಂದಿಲ್ಲ. ಜನ ಕೂಡ ಕಾಯ್ತಾ ಇದ್ದಾರೆ. ಅವ್ರು ಬರ್ತಾರೆ ಅಂತೇಳಿ ಹಾಕಿದ್ದಂಥ ರೆಡ್ ಕಾರ್ಪೆಟ್ ಏನಿದೆ, ಆ ರೆಡ್ ಕಾರ್ಪೆಟನ್ನು ಈಗ ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಧಿಕಾರಿಗಳು ಇಲ್ಲಿ ಹಾಕಿದ್ದಂಥದ್ದಲ್ಲ, ಕಾರ್ಯಕರ್ತರು ಹಾಕಿದ್ದು ಎನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕೂಡಲೇ ಯಾವಾಗ ಸುದ್ದಿ ಪ್ರಸಾರ ಆಯಿತು, ಸುದ್ದಿ ಪ್ರಸಾರ ಆದ ತಕ್ಷಣ ಅದನ್ನು ತೆಗೀರಿ ಅಂತೇಳಿ ವಲಯ ಆಯುಕ್ತರನ್ನು ಹೇಳಿ ತೆಗೆಸಿರುವಂಥದ್ದು. ಇದರ ಜೊತೆಗೆ ಇವರು ಜನರ ಕಷ್ಟವನ್ನು ಕೇಳೋಕ್ಕೆ ಬರ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿರ್ತಕ್ಕಂಥ ಹಾನಿಯಾದ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಪರಿಹಾರ ಕೊಡಲಿಕ್ಕೆ ಬರ್ತಾ ಇರುವಂಥ ವ್ಯಕ್ತಿಗಳಿಗೆ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಇದ್ದಿತ್ತು. ಕೂಡಲೇ ಅವರು ಎಚ್ಚೆತ್ಕೊಂಡು ಅದನ್ನು ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾದರು. ಜೊತೆಗೆ ಇಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ 11:30 ಕೂಡ ಕಾರ್ಯಕರ್ತರು ಜೊತೆಗೆ ಇಲ್ಲಿನ ನಿವಾಸಿಗಳು ಬೆಳಿಗ್ಗೆಯಿಂದನೂ ಕೂಡ ಕಾಯ್ತಾ ಇದ್ದಾರೆ. ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬೇಕು ಅಂತೇಳಿ 1:30 ಆದರೂ ಕೂಡ ಇನ್ನು ಸಿಎಂ ಡಿಸಿಎಂ ಅವರು ಬಂದಿಲ್ಲ. ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಬಳಿ ತಮ್ಮ ಕಷ್ಟವನ್ನು ಹೇಳ್ಕೊಳ್ಬೇಕು ಅಂತೇಳಿ ಕಾಯ್ತಾ ಇರುವಂಥದ್ದು. HPR ಲೇಔಟ್ನ ಈ ಭಾಗ 16 ಮತ್ತು 17ನೇ ಕ್ರಮದಲ್ಲಿ ಸುಮಾರು 70 ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆ ಆಗಿತ್ತು. ಸಮಸ್ಯೆ ಆಗಿರೋ ಹಿನ್ನೆಲೆಯಲ್ಲಿ ಪರಿಹಾರವನ್ನು ಕೊಡಲಿಲ್ಲ. ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ತಾವು ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀರಾ? ಏನಮ್ಮ? 11:30ಯಿಂದ ವೇಟ್ ಮಾಡ್ತಾ ಇದ್ದೀವಿ. 2 ಅವರ್ಸ್ ಆಗೋಯ್ತು. ಇಲ್ಲಿ ಎಷ್ಟು ಮನೆಗಳ ನೀರು ನುಗ್ಗಿತ್ತು? ಬರ್ತಾರೆ, ರೆಡ್ ಕಾರ್ಪೆಟ್ ಹಾಕಿದ್ದಾರೆ, ಆ ರೀತಿ ಸ್ವಾಗತ ಮಾಡ್ತಾ ಇದ್ದಾರೆ. ಅವ್ರ ಕಾಲಿಗೆ ಮಣ್ಣು ಹಾಕ್ಬಾರ್ದು. ಇಲ್ಲಿ ಜನ ಮಾತ್ರ ಮನೆಯಲ್ಲಿ ಮುಳುಗಿ ಹೋಗ್ಬೇಕು. ಆಗ್ಬಾರ್ದಲ್ವಾ? ತುಂಬ ದೊಡ್ಡ ಮನುಷ್ಯರಲ್ವಾ ಅವರು, ಪಾಪ ಮಣ್ಣು ಆಗ್ಬಾರ್ದು ಅವ್ರಿಗೆ. ಅದಕ್ಕೋಸ್ಕರ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟಿದ್ದಾರೆ ಅವರು. ಪಾಪ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಇಲ್ಲಿ, ಅದಕ್ಕೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ. ಅವ್ರ ಕಾಲು ಪಾಪ ಮಣ್ಣಾಗುತ್ತೆ, ಕೊಚ್ಚೆ ಆಗುತ್ತೆ. ಇಲ್ಲಿರೋರಿಗೆ ಕೊಚ್ಚೆ ನೀರು ಕುಡಿದ್ರೂ ಪರವಾಗಿಲ್ಲ, ಅವ್ರ ಕಾಲು ಮಾತ್ರ ಮಣ್ಣಾಗಬಾರ್ದು. ಓಕೆ, ತಾವು ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀರಾ? 2 ಅವರ್ಸ್ ಮೇಲಾಯಿತು. ಓಕೆ, ತುಂಬ ಪ್ರಾಬ್ಲಮ್ ಆಗಿದೆ. ಏನು ಮಾಡ್ತಾರೋ
ಬೇಜಾರಾಗೋಗಿದೆ. ಎಸ್, ಇದು ಇಲ್ಲಿನ ನಿವಾಸಿಗಳು 2 ಅವರಿಂದ ಕಾಯ್ತಾ ಇದ್ದಾರೆ. 2 ಗಂಟೆಗಳಿಂದನೂ ಕೂಡ ಕಾಯ್ತಾ ಇದ್ರು ಕೂಡ ಇನ್ನೂ ಕೂಡ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಬರ್ತಾ ಇಲ್ಲ. ಇಲ್ಲಿನ ಕಷ್ಟದಲ್ಲಿರ್ತಕ್ಕಂಥದ್ದು ನಿವಾಸಿಗಳು ಬಂದು ಏನಾದರೂ ಒಂದು ಶಾಶ್ವತ ಪರಿಹಾರ ಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ. ಕಾರ್ಯಕರ್ತರು ಯಾರೋ ರೆಡ್ ಕಾರ್ಪೆಟ್ ಹಾಕಿದ್ದು ಅಂತ ಸುಳ್ಳು ಹೇಳ್ತಾ ಇದ್ದಾರೆ, ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಯಾರೋ ಅನುಮತಿ ಇಲ್ಲದೆ ಹಾಗೆ ರೆಡ್ ಕಾರ್ಪೆಟ್ ಹಾಕಿದ್ರೆ ಅವ್ರ ಮೇಲೆ ಫೈನ್ ಹಾಕಿ. ಹಾಗಾದ್ರೆ ನೋಡೋಣ, ಅದು ಆಗಲಿ.